ಒಂದು ಕಾಲದ ಆಪ್ತ ಮಿತ್ರರು ಇವತ್ತು ಪರಮ ಶತ್ರುಗಳಾಗಿದ್ದಾರೆ. ಗಣಿಧಣಿ ರೆಡ್ಡಿ ಹಾಗೂ ರಾಮುಲು ಮಧ್ಯೆ ವಾಗ್ಯುದ್ಧ ನಡೀತಾ ಇದೆ. ಸುಮಾರು 40 ವರ್ಷಗಳ ಜೊತೆಗಿನ ಒಡನಾಟದಿಂದ ಹಿಡಿದು ಮೊನ್ನೆವರೆಗೆ ಪಕ್ಷ ಕಟ್ಟಿದ ವಿಚಾರದವರೆಗೂ ನಾಯಕರು ಕೆದಕಿ ಕಿತ್ತಾಡ್ಕೊಂಡಿದ್ದಾರೆ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು ರಾಜಕೀಯವಾಗಿ ಎದುರಾಳಿಗಳಿಗೆ ಮಾತಲ್ಲೇ ಮದ್ದು ಸಿಡಿಸ್ತಿದ್ರು. ರಣತಂತ್ರಗಳಿಂದಲೇ ವಿರೋಧಿಗಳನ್ನ ಕಟ್ಟಿ ಹಾಕ್ತಿದ್ರು. ಗಣಿಧಣಿಗಳ ವಿರುದ್ಧ ನಿಲ್ಲೋಕೆ ಎಂಥವರು ನಡುಕ್ತಾ ಇದ್ರು. ಅಂಥ ಜುಪಾರುಸ್ತುಂ ಜೋಡಿ ಅಂತಿದ್ದವರು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು. ಆದ್ರೀಗ ಅವರ ಮಧ್ಯೆನೇ ಬೆಂಕಿ ಹೊತ್ಕೊಂಡಿದ್ದು, ದೋಸ್ತಿ ಹೋಗಿ ದುಶ್ಮನಿ ಬಂದಿದೆ. ಸಂಡೂರು ಸೋಲಲು ನೀನೇ ಕಾರಣ ಅಂದುಬಿಟ್ರು. ವಿಜಯೇಂದ್ರ ರಕ್ಷಣೆಗೆ ಬರಲಿಲ್ಲ, ಸಿಡಿದ ಶ್ರೀರಾಮುಲು. ಬಿಜೆಪಿಯ ಕೋರ್ ಕಮಿಟಿ ಸಭೆ ಸಂಧಾನ ಸೂತ್ರದ ಬದಲು ಸಮರದ ಕಿಚ್ಚು ಹೊತ್ತಿಸಿದೆ. ಸಂಡೂರಿನ ಅದೊಂದು ಸೋಲು ಬೂದಿ ಮುಚ್ಚಿದ ಕೆಂಡದಂತಿದ್ದ ವಾತಾವರಣವನ್ನೇ ಕದಡಿ ಕೆರಳಿಸಿಬಿಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಶ್ರೀರಾಮುಲು ಅವರನ್ನ ಅಭಿಮಾನಿಗಳು ಸ್ವಾಭಿಮಾನಿ ಅಂತ ಕರೀತಾರೆ. ಆದರೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ನಡೆದುಕೊಂಡ ರೀತಿ ಶ್ರೀರಾಮುಲು ಸ್ವಾಭಿಮಾನಕ್ಕೆ ಧಕ್ಕೆ ತಂದಿತು. ಈ ಬಗ್ಗೆ ಬಿಜೆಪಿ ವಿರುದ್ಧ ರಾಮುಲು ಸಿಡಿದೆದ್ದಿದ್ದಾರೆ. ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ, ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ. ರಾಮುಲು ಅವರು ಇವತ್ತು ಸಂಡೂರು ಸೋಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದ್ರು. ನೋಡಪ್ಪ, ನೀನೊಬ್ಬ ಅಧ್ಯಕ್ಷನಾಗಿ ನಿನ್ನ ರಕ್ಷಣೆಗೆ ಬಾ ಅಂತ ಕೇಳಿದ್ದೀನಿ ನಾನು. ಅಂದರೆ ನೀನು ರಕ್ಷಣೆಗೆ ಬರಲ್ಲ, ನಾನು ಏನು ಮಾಡಲಿ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಆಯ್ತಪ್ಪ, ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರೆ. ಅವ್ರಿಗೆ ಲಾಸ್ಟ್ಗೇನಾಗಲಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ ಸದಾನಂದ ಗೌಡರು ಎದ್ರು. ಚಾಡಿ ಹೇಳುವ ಜಾಯಮಾನ ನಂದಲ್ಲ ಎಂದ ರೆಡ್ಡಿ. ಅಷ್ಟಕ್ಕೂ ಇಷ್ಟೆಲ್ಲ ರಾದ್ಧಾಂತಕ್ಕೆ ಬಾಲ್ಯದ ಗೆಳೆಯ ರೆಡ್ಡಿನೇ ಕಾರಣ ಅನ್ನೋದು ರಾಮುಲು ಗಂಭೀರ ಆರೋಪ. ಆದ್ರೆ ಜನಾರ್ದನ ರೆಡ್ಡಿ ನಾನಾ ಜಾಯಮಾನದವನಲ್ಲ ಅಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರ ಜಗತ್ ಜಾಹೀರ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತರು ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ಜಾಯಮಾನದಲ್ಲ. ಮಾವನ ಕೊಂದವರ ಹತ್ಯೆ ಮಾಡ್ತೀನಿ ಅಂತಿದ್ದ ಎಂದ ರೆಡ್ಡಿ. ಅವರ ಟ್ಯಾಲೆಂಟ್ ನೋಡಿ ಅಂತ ರಾಮುಲು ತಿರುಗೇಟು. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನು ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೇನೆ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾರೋ ಸತ್ತೋಗಿದ್ರೆ ಇಲ್ಲ ಇವನು ಮರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದರು. ಆ ದಿವಾಕರ್ ಅವ್ರ ಬಾಬು ಬಂದಂಥ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತೇಳಿ ಎಷ್ಟು ನೋಡ್ರಿ ಅವ್ರು ಹೆಂಗೆ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ, ಅವ್ನು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವ್ನು ಟ್ಯಾಲೆಂಟ್ ರೀ. ನಾರಾಯಣ ರೆಡ್ಡಿಗೆ ಏನು ಸಂಬಂಧ ರೀ? ಅವ್ರು ರೀ ದಿವಾಕರ್ ಬಾಬು ಅವ್ರ ಹತ್ರ ನಮ್ಮ ಮಾವವ್ರ ವಿಚಾರದಲ್ಲಿ ಅವ್ರಿಗೆ ಫೀಡಲ್ ಸಿಸ್ಟಮ್, ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತ ಹೋಗಿದ್ದ. ಏನು ವಾಟ್ ಈಸ್ ದ್ಯಾಟ್? ರೆಡ್ಡಿ ಚಾಕು ಕಥೆಗೆ ರಾಮುಲು ಕೋಟೆಯ ಕಿಡಿ. ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮೊಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದರೆ ತಾನೂ ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಶ್ರೀರಾಮುಲು ಆಗಿತ್ತು. ಕಾರ್ಪೊರೇಟ್ರುಗಳು ಏನೋ ತೊಂದರೆ ಹತ್ಯೆ ಆಯಿತು, ಅದು ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ, ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದಾರ. ರೆಡ್ಡಿ ರಾಮುಲು ಮಧ್ಯೆ ಹಾದಿ ಬೀದಿ ಜಗಳ. ಮೊದಲು ಶ್ರೀರಾಮುಲು ಹುಡುಗರಿದ್ದಾಗ್ಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು, ಆಡ್ಕೊಳ್ಳೋದು ಅದು ಬೇರೆ. ಹಾದಿ ಬೀದಿಯಲ್ಲಿ ಹೋದಂಥ ವ್ಯಕ್ತಿಯನ್ನಲ್ಲ, ನಂದು ಪೊಲಿಟಿಕಲ್ ಫ್ಯಾಮಿಲಿ. ನಾನು ಎಲ್ಲರೂ ಹೇಳ್ದಂತೆ ಏನು ಇದ್ದಿಲ್ಲ, ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ಆವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು. ಬಸವರಾಜೇಶ್ವರ ನಮ್ಗೆಲ್ಲರೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ದರು. ಮೋದಿ ಪ್ರಧಾನಿಯಾದ್ರೂ ನನ್ನಿಂದಲೇ ಅಂತಾನೆ ಎಂದ ರಾಮುಲು.
ಎರಡನೇ ವಿಚಾರ, ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವನು ಗೆದ್ದಿತ್ತು ಫಸ್ಟ್. ಆ ಗೆದ್ದ ಸಂದರ್ಭದಲ್ಲಿ 99ರಲ್ಲಿ ಅದೇ ದಿವಾಕರ್ ಬಾಬು ಅವ್ರ ಮೇಲೆ MLA ಟಿಕೆಟ್ಗೆ ಪ್ರಯತ್ನ ಮಾಡ್ತಾನೆ. ಅವಾಗೆ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು 1999ರಲ್ಲಿ ಸುಷ್ಮಾ ಸ್ವರಾಜ್ ಅವ್ರು ನಿಂತಾಗ MLA ಟಿಕೆಟ್ ಇಸ್ಕೊಡೋ ಟೈಮ್ನಲ್ಲಿ ಕೂಡ ಅವನ 2 ಕಣ್ಣಲ್ಲಿ ನೀರು ಹಾಕ್ದ. ನಾನು ಶ್ರೀರಾಮುಲು ಮಾಡಿರುವಂತ ಇನ್ನೊಂದು ದ್ರೋಹ. ಹಳೆ ರೆಕಾರ್ಡ್ಸ್ ತೆಗೆದು ನೋಡಿ, ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ, ಪ್ರೈಮ್ ಮಿನಿಸ್ಟರ್ ಆಗಿದೆ ನರೇಂದ್ರ ಮೋದಿಜಿಯವರು ನನ್ನಿಂದ ಅಂತಾನ, ನಾಳೆ ಈ ಪಾರ್ಟಿ ಮತ್ತೆ ಪುನಃ ಅಧಿಕಾರಕ್ಕೆ ಬರಲಿ ನನ್ನಿಂದ ಅಂತಾನ. ಅವ್ರ ನೇಚರ್. ರೆಡ್ಡಿ ರಾಮುಲು ನಡುವೆ ದಾಖಲೆ ಬಿಡುವ ಬಡಿದಾಟ. ನೀವು ಕೊಲೆಗಡಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಜಗಜ್ಜಾಹೀರ್. ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಇವತ್ತು ಸಾಚಾ ಅಂತೇಳಿ ಏನು ಮಾತಾಡ್ತಾ ಇದ್ರು, ನನ್ನ ಹತ್ರ ದಾಖಲಾತಿ ಇದಾವೆ. ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ನನ್ನ ಹತ್ರ ದಾಖಲಾತಿ ಇದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ, ಅವ್ರು ಏನೇನು ಮಾಡಿದ್ದಾರೆ ನಂತದ್ದು. ಅವ್ರೇನು ಸಹಜ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ, ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದೇ ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀವಿ, ಟೈಮ್ ಬರಲಿ. ಬಳ್ಳಾರಿ ಬಿಜೆಪಿಯ ಶಕ್ತಿ ಕೇಂದ್ರದ ಹಿಡಿತಕ್ಕಾಗಿ ಜಿದ್ದು. ಅಸಲಿಗೆ ಇಬ್ಬರ ನಡುವಿನ ಏಕಾಏಕಿ ಜಿದ್ದಿಗೆ ಕಾರಣ ಏನಂದ್ರೆ, ಬಳ್ಳಾರಿಯ ಬಿಜೆಪಿ ಪವರ್ ಸೆಂಟರ್. ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆಗ್ತಿದ್ದಂತೆ ಹಿಡಿತವೆಲ್ಲವೂ ಶಿಫ್ಟ್ ಆಗಿತ್ತು. ಸಂಡೂರು ಉಪಚುನಾವಣೆಯ ಜವಾಬ್ದಾರಿಯನ್ನು ರೆಡ್ಡಿಗೆ ಕೊಡಲಾಗಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ರೆಡ್ಡಿ ಮಾತು ಮುಂದಾದ್ರೆ ರಾಮುಲು ಮಾತು ಹಿಂದಾಗ್ತಿತ್ತು. ಇದೆಲ್ಲಾ ಕಾರಣಗಳಿಂದ ಅಸಮಾಧಾನ ಸ್ಫೋಟಗೊಂಡಿದೆ ಎನ್ನಲಾಗ್ತಿದೆ. ಹಳೇ ದೋಸ್ತಿಗಳ ಹೊಸ ಕದನ ಬಳ್ಳಾರಿಯಲ್ಲಿ ಧೂಳನ್ನ ಮತ್ತಷ್ಟು ಹೆಚ್ಚಿಸಿದೆ. ಮೊನ್ನೆವರೆಗೂ ಕುಚಿಕೂಗಳಂತಿದ್ದ ನಾಯಕರ ವಾಗ್ಯುದ್ಧ ಬಿಜೆಪಿಯ ಬಣಬಡಿದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಬೆಂಗಳೂರಿನಿಂದ ಅನಿಲ್ ಕಲ್ಕೆರೆ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.